ನಾವೇ ಅನುಭವಿಸಿ ಅದರಿಂದ ಆಗುವಂಥ ಅನಾಹುತವನ್ನು ಆಗೋ ಮುಂಚಿತವಾಗಿ ಸುತ್ತಮುತ್ತಲು ಆಗಿರುವಂತಹ ಅನಾಹುತಗಳನ್ನು ನೋಡಿ ಪಾಠ ಕಲಿಯೋದೇ ಇಲ್ವಾ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂತಂದರೆ ನೋಡಿ, ದುಪ್ಪಟ್ಟು ಹಣ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಯಾಮಾರಿಸಿರುವಂಥ ಎಷ್ಟು ಘಟನೆಗಳಿಲ್ಲ ಇಲ್ಲಿ. ಹಾಗೆ ಅದರಲ್ಲೂ ಕೂಡ ಸೋದರ ಸಂಬಂಧಿ ಅಂತೆ ಅವನು ಹಣ ಕೊಡು ದುಪ್ಪಟ್ಟು ಮಾಡಿಕೊಡ್ತೀನಿ ಅಂತ 40 ಲಕ್ಷ ಇಸ್ಕೊಂಡಂತೆ ಕೊಟ್ಟಿದ್ದಾನೆ. ಆಮೇಲೆ ಅಲ್ಲೂ ಇಲ್ಲಿ ಓಡಾಟ ಎಲ್ಲ ನಡೆಸಿದ್ದಾನೆ ಅವನ ಜೊತೆಗೆ. ಅದಾದ ಮೇಲೆ ದುಡ್ಡು ಕೊಟ್ಟಿಲ್ಲ, ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೆಂಡ್ತಿಗೆ ಹೇಳ್ಬಿಟ್ಟು ಆ ಕಡೆಗೆ ತಮಿಳ್ನಾಡು ಆಂಧ್ರಕ್ಕೆ ಹೋಗಿದ್ದಾನೆ. ಹೋಗಿ ನೋಡಿ ವಾಪಸ್ ಬಂದೇ ಇಲ್ಲ. ಆಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಗೊತ್ತಾಗಿದ್ದು ದೃಶ್ಯ ಚಿತ್ರದ ಪಾರ್ಟ್ ಇನ್ನೊಂದು ಓಪನ್ ಆಗುತ್ತೆ. ಸೇಮ್ ಥೇಟ್ ಅದನ್ನು ನೋಡಿ ಮಾಡಿದರು. ಏನು ಮಾಡಿದರು? ಮರ್ಡರ್. ನೋಡಿ, ಹಣ ಡಬಲ್ ಮಾಡೋದಾಗಿ ವಂಚನೆ, ದುಡ್ಡು ವಾಪಸ್ ಕೇಳಿದ್ದಕ್ಕೆ ಕೊಲೆ. ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಹೆಣಹೂತ ಆರೋಪಿಗಳು. ಗಂಡ, ಹೆಂಡತಿ, ಮಗು, ಅದೊಂದು ಪುಟ್ಟ ಸುಂದರ ಸಂಸಾರ. ಬೆಂಗಳೂರಿನ ಹೊರವಲಯ ಅತ್ತಿಬೆಲೆಯಲ್ಲಿ ವಾಸವಾಗಿದ್ರು. ಪತಿ ಶ್ರೀನಾಥ್ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೋದರ ಸಂಬಂಧಿಯೊಬ್ಬ ಶ್ರೀನಾಥ್ಗೆ ಹಣ ದುಪ್ಪಟ್ಟು ಮಾಡಿಕೊಡೋದಾಗಿ ನಂಬಿಸಿ 40 ಲಕ್ಷ ಹಣ ಪಡೆದಿದ್ದ. ಇದೇ ವಿಚಾರಕ್ಕೆ ಆಗಾಗ್ಗೆ ಶ್ರೀನಾಥ್ ಪ್ರಭಾಕರ್ ಜೊತೆಗೆ ಓಡಾಡುತ್ತಿದ್ದ. ಶ್ರೀನಾಥ್ ನೀಡಿದ್ದ 40 ಲಕ್ಷ ಹಣ ವಾಪಸ್ ಕೇಳಿದ್ದಕ್ಕೆ ಸೋದರ ಸಂಬಂಧಿ ಪ್ರಭಾಕರ್ ಕೊಲೆ ಮಾಡಲು ಸ್ಕೆಚ್ ಹಾಕಿದ. ಅದರಂತೆ ಅಕ್ಟೋಬರ್ 27ರಂದು ಸೋದರ ಸಂಬಂಧಿ ಪ್ರಭಾಕರ್ ಮನೆಗೆ ತೆರಳೋದಾಗಿ ಹೇಳಿ ಶ್ರೀನಾಥ್ ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ಟಿದ್ದ. ಆಂಧ್ರದ ಕುಪ್ಪಂನಲ್ಲಿರುವ ಪ್ರಭಾಕರ್ ಮನೆಗೆ ಹೋಗ್ತಿರೋದಾಗಿ ಪತ್ನಿಗೆ ಹೇಳಿದ್ದ ಶ್ರೀನಾಥ್. ಆದ್ರೆ ಪತಿ ಶ್ರೀನಾಥ್ ವಾಪಸ್ ಬರಲೇ ಇಲ್ಲ. 2-3 ದಿನ ಪತಿಗಾಗಿ ಹುಡುಕಾಡಿದ ಪತ್ನಿ ನವೆಂಬರ್ 1ರಂದು ಪೊಲೀಸ್ ಠಾಣೆಗೆ ಪತಿ ಕಾಣೆಯಾಗಿದ್ದಾರೆ ಅಂತ ದೂರು ನೀಡಿದ್ರು. ಬಳಿಕವೇ ಬಯಲಾಗಿದ್ದೇ ಸತ್ಯ. ಅವನಿಗೆ ಗಲ್ಲಿಗೆ ಯಾವುದೇ ಕಾರಣಕ್ಕೂ ಇದಿಲ್ಲ ಸರ್. ಹಿಂದೆ ಭಾಳ ಕ್ರಿಮಿನಲ್ ಕೆಲಸಗಳಲ್ಲಿ ತೊಡಗಿಯಾನ ಸರ್ ಅವನು. ಆದರೆ ಯಾರಿಲ್ಲ ಸರ್. ನನಗೆ 3,400 ರೂಪಾಯಿ ಬರುತ್ತೆ ಸರ್ ಪೆನ್ಷನ್ನು. ನನ್ನ ಮಗಳಿಗೆ ಇಲ್ಲ ಸರ್, ಒಂದು ಸಣ್ಣ ಪಾಪಗೆ ಹುಷಾರಿಲ್ಲ ಸರ್. ಅವ್ರ ಟ್ರೀಟ್ಮೆಂಟ್ಗೆ 10 ಲಕ್ಷ ಬೇಕು ಸರ್. ನಾನು ಅದಕ್ಕೋಸ್ಕರ ನಮ್ಮ ಹಳ್ಳಿಗೆ ಇಲ್ಲಿ ಕೊಟ್ಟು 40 ಲಕ್ಷ ತರಕ್ಕೆ ಹೋಗಿದ್ದಾನೆ. ಮರ್ಡ್ರ್ ಹೋಗ್ಬಿಟ್ಟು ಸರ್ 40 ಲಕ್ಷ ಕೊಟ್ಟೆ ಸರ್ ನಮ್ಮ ಪ್ರಭಾಕರನಿಗೆ. ಕ್ಯಾಶ್ ಕೊಟ್ಟೇನೆ ಸರ್, ಅದೇ ರೆಕಾರ್ಡ್ ಇಲ್ಲ ಸರ್ ನಮ್ಮ ಹತ್ರ. ಯಾರಿಗೋಗಿ ಹೇಳೋಣ, ಚೆಕ್ಕು ಇಲ್ಲ ಏನಿಲ್ಲ, ಹಂಗೆ ಕೊಟ್ಟು ಅಣ್ಣ 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 ಅಂತ ಕೊಟ್ಟು. ಅಕ್ಟೋಬರ್ 27ರಂದು ಸೋದರ ಸಂಬಂಧಿ ಪ್ರಭಾಕರ್ ಮನೆಗೆ ಹೋಗೋದಾಗಿ ಹೇಳಿ ಶ್ರೀನಾಥ್ ಮನೆಯಿಂದ ಬೆಳಗ್ಗೆ 7 ಗಂಟೆಗೆ ಕುಪ್ಪಂಗೆ ಹೋಗೋದಾಗಿ ಪತ್ನಿಗೆ ಹೇಳಿ ಹೊರಟಿರ್ತಾನೆ. ಆದ್ರೆ 27 ನಂತರ 2-3 ದಿನ ಪತ್ನಿ ಹುಡುಕಾಡಿದ್ರು ಸಹ ಎಲ್ಲೂ ಸಹ ಶ್ರೀನಾಥ್ ಕಾಣಿಸೋದಿಲ್ಲ. ಹಾಗಾಗಿ ಆ ಅತ್ತಿಬೆಲೆಯಲ್ಲಿ 1ನೇ ತಾರೀಕು ಪ್ರಕರಣವನ್ನ ದಾಖಲು ಮಾಡ್ತಾರೆ. 1ನೇ ತಾರೀಕು ಪ್ರಕರಣ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಬೇಕಾದ್ರೆ ಸತ್ಯ ಬಯಲಾಗಿದೆ. ಪ್ರಭಾಕರ್ ಮನೆಗೆ ತೆರಳಿದ್ದ ಶ್ರೀನಾಥ್ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ. ತೀವ್ರ ವಿಚಾರಣೆ ನಡೆಸಿದಾಗ ಹೊರಬಿದ್ದ ಅಸಲಿ ಸತ್ಯ. ಇನ್ನು ದೂರು ದಾಖಲಿಸಿಕೊಂಡ ಪೊಲೀಸರು ಪತ್ನಿ ದೂರಿನ ಮೇರೆಗೆ ಪ್ರಭಾಕರ್ನನ್ನ ಕರೆದು 3-4 ಬಾರಿ ವಿಚಾರಣೆ ಮಾಡಿದ್ರು. ಯಾವುದೇ ಬಾಯಿ ಕೂಡ ಬಿಟ್ಟಿರಲಿಲ್ಲ. ಆ ಬಳಿಕ ಮತ್ತೋರ್ವ ಆರೋಪಿ ಜಗದೀಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಅಕ್ಟೋಬರ್ 27ರಂದು ಶ್ರೀನಾಥ್ ಪ್ರಭಾಕರ್ ಮನೆಗೆ ಬರ್ತಾ ಇದ್ದಂತೆ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದೇವೆ. ದೃಶ್ಯಂ ಸಿನಿಮಾ ಮಾದರಿಯಲ್ಲಿ ನಿರ್ಮಾಣ ಹಂತದ ಮನೆಯಲ್ಲಿ ಶವವನ್ನ ಹೂತು ಹಾಕಿರೋ ವಿಚಾರ ಬಾಯ್ಬಿಟ್ಟಿದ್ದಾನೆ. ಆರೋಪಿಗಳನ್ನ ಬಂಧಿಸಿದ ಅತ್ತಿಬೆಲೆ ಪೊಲೀಸರು, ಕುಪ್ಪಂ ಸ್ಥಳೀಯ ಪೊಲೀಸರು ತಹಶೀಲ್ದಾರ್ ಸಮ್ಮುಖದಲ್ಲಿ ನವೆಂಬರ್ 16ರಂದು ಶವವನ್ನ ಹೊರತೆಗೆದಿದ್ದಾರೆ. 1 ಇಯರಿಂದ ಇವರು ಪ್ರಭಾಕರ್ ಜೊತೆ ಸ್ವಲ್ಪ ಬಿಸ್ನೆಸ್ ಅನ್ನೋ ಥರ ಅವ್ರು ಬ್ರೈನ್ ವಾಶ್ ಮಾಡಿ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಅದೆಲ್ಲ ಸ್ಟೋರಿ ಕ್ರಿಯೇಟ್ ಮಾಡಿರೋದು. ಸೊ ಅವರು ಈ ಥರ ಅವ್ರನ್ನ ತುಂಬ ನಂಬಿಸಿ ಅವ್ರನ್ನ ಈಗ ಕೊಲೆ ಮಾಡಿದ್ದಾರೆ ಸರ್. ಸೊ ನಾನೇನು ಕೇಳ್ಕೊತೀನಿ ಅಂದರೆ ನಮ್ಮ ಭಾವಂಗೆ ಸಾವಾಗಿದೆ. ಸೊ ಅವ್ರನ್ನ ಮಾತ್ರ ಬಿಡಬಾರ್ದು. ಯಾಕಂದರೆ ಅವ್ನು ಆಲ್ರೆಡಿ ಒಬ್ಬ ಕ್ರಿಮಿನಲ್. ಅವನು ಈ ಮುಂಚೆ ಒಂದು ಕ್ರೈಮ್ ಮಾಡಿದ್ದಾನೆ. ಸೊ ಮತ್ತೆ ಇದೇ ಥರ ಇನ್ನೆಷ್ಟು ಜನಕ್ಕೆ ಮಾಡ್ತಾನಂತ ಗೊತ್ತಿಲ್ಲ. ಇವಾಗ ನಮ್ಮ ಭಾವನಿಗೆ ಆಗೋಗಿದೆ, ಬೇರೆ ಯಾರಿಗೂ ಆಗಬಾರ್ದು ಸರ್. ಅವರಿಗೆ ಲೈಫ್ ಸೆಂಟೆನ್ಸ್ ಆಗಬೇಕು ಅಂತ ನಾನು ಇದರಲ್ಲಿ ಕೇಳ್ಕೊತೀನಿ. ಇನ್ನು ದೂರು ದಾಖಲಿಸಿಕೊಂಡು ಪತ್ನಿಯ ದೂರಿನ ಮೇರೆಗೆ 2-3 ಬಾರಿ ಪ್ರಭಾಕರ್ನನ್ನ ವಿಚಾರಣೆಗೆ ಕರೆದು ವಿಚಾರಣೆ ಮಾಡಿದ್ರು ಸಹ ಎಲ್ಲೂ ಸಹ ಬಾಯಿ ಬಿಟ್ಟಿರಲ್ಲ. ಮತ್ತೊಬ್ಬ ಆರೋಪಿ ಜಗದೀಶನನ್ನ ವಶಕ್ಕೆ ಪಡ್ಕೊಂಡು ಆತನನ್ನ ವಿಚಾರಣೆ ಮಾಡಿದಾಗ ಸಂಪೂರ್ಣ ಸತ್ಯವನ್ನ ಬಾಯಿ ಬಿಟ್ಟಿರುವಂತದ್ದು. ಇನ್ನು 27ನೇ ತಾರೀಕಿಗೆ ಆತ ಕುಪ್ಪಂಗೆ ಬಂದಾಗ ಆ ಕುಪ್ಪಂ ಮನೆಗೆ ಬರ್ತಿದ್ದಂತೆ ಆತನ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಿದ್ದಾಗಿ ಜಗದೀಶ್ ಬಾಯಿ ಬಿಟ್ಟಿರುವಂತದ್ದು. ಇನ್ನು ಆ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಆಂಧ್ರದ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಮತ್ತು ಸ್ಥಳೀಯ ತಹಶೀಲ್ದಾರ್ ನೇತೃತ್ವದಲ್ಲಿ ಮೃತದೇಹವನ್ನ ಅಲ್ಲಿಂದ ಹೊರತೆಗೆದು ಈಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕು. ಇನ್ನು ಆರೋಪಿಗಳನ್ನ ಈಗಾಗಲೇ ಬಂಧಿಸಿ ಮುಂದಿನ ತನಿಖೆಯನ್ನ ಕೈಗೊಂಡಿರುವಂತದ್ದು. ಶವ ಹೊರತೆಗೆದ ಬಳಿಕ ಗುರುತು ಪತ್ತೆಗೆ ಕುಟುಂಬಸ್ಥರನ್ನ ಕರೆದೊಯ್ದಾಗ ಶ್ರೀನಾಥ್ ಪತ್ನಿ ತಾಯಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಏನೇ ಆಗಲಿ, ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಈ ರೀತಿ ಕೊಲೆ ಮಾಡೋದು ಎಷ್ಟು ಸರಿ ನೀವೇ ಹೇಳಿ.
ಅಂಬರೀಶ್, ಆನೇಕಲ್, ಪಬ್ಲಿಕ್ ಟಿವಿ.